ಸ್ಥಳೀಯಾಡಳಿತ ಚುನಾವಣೆಗೆ ಇನ್ನೆರಡು ದಿನ ಬಾಕಿ ಉಳಿದಿರುವಂತೆ ರಾಜಕೀಯ ಪಕ್ಷದ ಹಾಗೂ ಇತರ ಅಭ್ಯರ್ಥಿಗಳು ಅಬ್ಬರದ ಪ್ರಚಾರದಲ್ಲಿ ತೊಡಗಿಸಿಕೊಂಡಿರುವ ಮಧ್ಯೆ ಹಲವು ವಾರ್ಡುಗಳಲ್ಲಿ ಸ್ವತಂತ್ರ ಅಭ್ಯರ್ಥಿಗಳು ಉಳಿದ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳಿಗೆ ಸವಾಲಾಗ್ತಿದ್ದಾರೆ. ಮಂಜೇಶ್ವರ ಗ್ರಾಮ ಪಂಚಾಯತ್ನ 8ನೇ ವಾರ್ಡ್ನಲ್ಲಿ ಊರೊಬ್ಬರು ಒಗ್ಗಟ್ಟಾಗಿ ಈ ಸಲ ಸ್ವತಂತ್ರ ಅಭ್ಯರ್ಥಿಯೊಬ್ಬರನ್ನ ಕಣಕ್ಕಿಳಿಸಿರುವುದು ಈ ಊರಲ್ಲಿ ಹೊಸತಾದ ಅಧ್ಯಾಯವೊಂದು ಸೃಷ್ಟಿಸುವ ಭರವಸೆಯನ್ನ ಊರೊಬ್ಬರೇ ವ್ಯಕ್ತಪಡಿಸುತ್ತಿರುವುದು ಕಣದಲ್ಲಿರುವ ಇತರ ಅಭ್ಯರ್ಥಿಗಳಿಗೆ ತಲೆನೋವಾಗಿ ಪರಿಣಮಿಸಿದೆ. ಈ ವಾರ್ಡ್ನಲ್ಲಿ ಸ್ಥಳೀಯನಾದ ಕಳೆದ ಹಲವಾರು ವರ್ಷಗಳಲ್ಲಿ ಸಾಮಾಜಿಕ ಸೇವೆಗಳಲ್ಲಿ ತೊಡಗಿಸಿಕೊಂಡಿರುವ ಹಾಗೂ ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ ವಿಶೇಷವಾಗಿ ನಿರ್ಗತಿಕ ಕುಟುಂಬಗಳ ಸೇವಕನಾಗಿ ಹಗಲಿರುಳು ಊರವರಿಗೆ ಸೇವೆಯನ್ನ ನೀಡಿದ ಅಬೂಬಕರ್ ಸಿದ್ದಿಕ್ ರೈಸು ಅವರನ್ನ ಊರವರು ಒಮ್ಮತದ ಅಭಿಪ್ರಾಯದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ದಾರೆ. ಕಳೆದ 5 ವರ್ಷದ ಕಾಲಾವಧಿಯಲ್ಲಿ ಯುಡಿಎಫ್ ಸದಸ್ಯೆಯಾಗಿ ಆಯ್ಕೆಯಾಗಿ ಹೋದ ವಾರ್ಡ್ ಸದಸ್ಯೆ ವಾರ್ಡನ್ನ ತಿರುಗಿಯೂ ನೋಡದ ಹಿನ್ನೆಲೆಯಲ್ಲಿ ಯುಡಿಎಫ್ ಅಭ್ಯರ್ಥಿಗೆ ಇಲ್ಲಿ ಪ್ರಾಧಾನ್ಯತೆ ಇಲ್ಲದೇ ಇರುವ ಹಿನ್ನೆಲೆಯಲ್ಲಿ ಈ ವಾರ್ಡ್ನಲ್ಲಿ ಬಿಜೆಪಿ ಹಾಗೂ ಸ್ವತಂತ್ರ ಅಭ್ಯರ್ಥಿಯ ಮಧ್ಯೆ ನೇರ ಸ್ಪರ್ಧೆ ನಡೆಯಲಿರುವುದಾಗಿ ಊರವರು ಹೇಳುತ್ತಾರೆ. ಈ ವಾರ್ಡ್ನಲ್ಲಿ 1334 ಮತದಾರರಿದ್ದು ಎಲ್ಲಾ ವರ್ಷವೂ 70% ಮತದಾನವಾಗ್ತಾ ಇದೆ. ಈ ವಾರ್ಡ್ನಲ್ಲಿ ಪ್ರಾಮುಖ್ಯವಾಗಿಯೂ ತ್ಯಾಜ್ಯ ವಿಲೇವಾರಿ ಇಲ್ಲದೆ ವಾರ್ಡ್ಗಳು ಗಬ್ಬೆದ್ದು ನಾರುತ್ತಿದ್ದು ಗ್ರಾಮದ ಜನತೆ ಸಾಂಕ್ರಾಮಿಕ ರೋಗದ ಭೀತಿಯನ್ನ ಎದುರಿಸುತ್ತಿದ್ರು. ಕಳೆದ 5 ವರ್ಷದ ಕಾಲಾವಧಿಯಲ್ಲಿ ಇದಕ್ಕೊಂದು ಪರಿಹಾರವನ್ನ ಕಾಣಲು ಸಾಧ್ಯವಾಗಲಿಲ್ಲವೆಂದು ಆರೋಪಿಸುತ್ತಿರುವ ಅಭ್ಯರ್ಥಿ ಅಬೂಬಕರ್ ಸಿದ್ದಿಕ್ ರೈಸು ಅವರು ಡಾನ್ ಬಾಸ್ಕೋ ಶಾಲಾ ಸಮೀಪ ರಸ್ತೆ ಕಳೆದ 10 ವರ್ಷಗಳಿಂದ ಡಾಮರು ಕಂಡೇ ಇಲ್ಲ. ಈ ಬಗ್ಗೆ ಹಲವಾರು ಸಲ ವಾರ್ಡ್ ಸದಸ್ಯೆಯ ಗಮನಕ್ಕೆ ತಂದಿದ್ರೂ ತಿರುಗಿಯೂ ನೋಡಲಿಲ್ಲವೆಂಬುದಾಗಿ ಆರೋಪಿಸಿದ್ದಾರೆ. ಇನ್ನು ಚುನಾವಣೆಯ ಹಿನ್ನೆಲೆಯಲ್ಲಿ ಚುನಾವಣಾ ಕಚೇರಿಯಲ್ಲಿ ಚುನಾವಣಾ ಪ್ರಣಾಳಿಕೆಯನ್ನ ಬಿಡುಗಡೆಗೊಳಿಸಿ ಮಾತನಾಡಿದ ಸ್ವತಂತ್ರ ಅಭ್ಯರ್ಥಿ ಅಬೂಬಕರ್ ಸಿದ್ದಿಕ್ ಅವರು ಮಾತನಾಡಿ, ಊರವರ ಒತ್ತಡದಿಂದ ನಾನು 8ನೇ ವಾರ್ಡ್ನಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದೇನೆ. ನಾನು ಈ ಚುನಾವಣೆಯಲ್ಲಿ ಗೆದ್ದು ಬಂದರೆ ಮೊತ್ತ ಮೊದಲಾಗಿ ವಾರ್ಡ್ನಲ್ಲಿ ವಿಲೇವಾರಿಯಾಗದ ಗಬ್ಬೆದ್ದು ನಾರುತ್ತಿರುವ ತ್ಯಾಜ್ಯಕ್ಕೊಂದು ಪರಿಹಾರವನ್ನ ಕಂಡುಕೊಳ್ಳಲು പ്രയത്നിಸುವುದಾಗಿ ಹೇಳಿದರು. അപ്പോൾ ഫസ്റ്റ് ഓഫ് ഓൾ ഞാൻ എന്താ പറഞ്ഞാൽ നമുക്ക് ഇവിടുത്തെ മഞ്ചേശ്വരത്ത് പല സ്ഥലങ്ങളിലും മാലിന്യങ്ങൾ കുഴിച്ചു കൊടുക്കുകയാണ്. അതിനെതിരെ നമ്മൾ ഫസ്റ്റ് പഞ്ചായത്ത് ശബ്ദിക്കും. പിന്നെ അതല്ലാതെ നമ്മുടെ നാട്ടിലുള്ള പലയിടത്തും ഡോൺ ബോസ്കോ സ്കൂളിൻ്റെ പരിസരത്തും മഞ്ചേശ്വര RK ഗ്രൗണ്ട് ആ പരിസരത്തുള്ള റോഡുകൾ ഇതെല്ലാം നാം ലക്ഷ്യം വെച്ചുകൊണ്ട് നമ്മൾ എല്ലാവരും ഇതെല്ലാം ലക്ഷ്യം വെച്ച് നമ്മൾ നിർത്തിയതാണ്. അതുകൊണ്ട് 8ാം വാർഡിലേക്ക് പഞ്ചായത്തിൽ നിന്ന് എന്തെല്ലാം സവലത്തുകൾ നമുക്ക് കിട്ടുന്നുണ്ട് ആ സവലത്തുകൾ എല്ലാം 1316 വോട്ടേഴ്സുമാർക്കും എൻ്റെ എന്നിട്ടും ഏത് ടൈമിൽ വിളിച്ചാലും നമ്മൾ അത് എത്തിച്ചു കൊടുക്കുമെന്നും അതല്ലാതെ ഹോസ്പിറ്റലൈസ് വിഷയത്തിലും ബ്ലഡിൻ്റെ വിഷയത്തിലും പല വിഷയത്തിലും നമ്മൾ നമ്മുടെ നാട്ടുകാർക്ക് നമ്മൾ എപ്പോഴും ചെയ്തുകൊണ്ടുണ്ട്. ഇനി ചെയ്യുക തന്നെ ചെയ്യും. ಅನಂತರ ಸ್ಥಳೀಯ ಮತದಾರರಾಗಿರುವ ಮೊಹಮ್ಮದ್ ಎಂಬುವರು ಮಾತನಾಡಿ, ನಾವು ಹಲವಾರು ವರ್ಷಗಳಿಂದ ಈ ವಾರ್ಡ್ನ ಅಭಿವೃದ್ಧಿಗಾಗಿ ಒಬ್ಬ ಸ್ವತಂತ್ರ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕೆಂಬ ಉದ್ದೇಶವನ್ನಿಟ್ಟುಕೊಂಡಿದ್ರು. ಈ ಸಲ ಅದು ಸಾಕಾರಗೊಂಡಿದೆ. ರಾಜಕೀಯ ಪಕ್ಷಗಳಿಂದ ಆರಿಸಿ ಬರುತ್ತಿರುವ ಸದಸ್ಯರು ಗಾಢ ನಿದ್ರೆಗೆ ಜಾರುತ್ತಿರುವ ಹಿನ್ನೆಲೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯ ಮೂಲಕ ನಾವು ഈ ಸಲ അഭിവൃദ്ധിಯನ್ನ നിരീക്ഷിಸುತ್ತಿದ್ದೇವೆ ಎಂದು ಹೇಳಿದರು. ഞങ്ങളുടെ നാട്ടിലേക്ക് കുറേ കൊല്ലമായി ഞങ്ങൾ ആഗ്രഹിക്കുന്നു ഒരു സ്വതന്ത്ര സ്ഥാനാർത്ഥി ഞങ്ങൾക്ക് ആവശ്യമാണെന്ന് പറഞ്ഞിട്ട് കുറേ സമയം ഞങ്ങൾ കുറേ കൊല്ലമായി ഒരു പ്ലാനിങ് ഞങ്ങൾ നാടിനെ തന്നെ ഒരു മാറ്റുന്നവരെ വികസനം ഞങ്ങൾക്ക് ഒരു മാതൃക വാർഡായി മാറ്റണമെന്ന് പറഞ്ഞിട്ടുള്ളൊരു അഭിപ്രായത്തിൽ ഞങ്ങൾ ജനങ്ങൾ നാട്ടുകാർ കുറേ കൊല്ലമായിട്ട് ഒരു മനസ്സിലുള്ള ഒരു ആഗ്രഹമായിരുന്നു. അതുകൊണ്ട് ഇപ്പോൾ ഈ റേസ് നാടറിയുന്ന നാട്ടുകാരെ ഓരോ പൾസും അറിയുന്ന നാട്ടുകാരെ സുഖ ദുഃഖങ്ങളിൽ ഒത്തുചേരുന്ന ഒരു സ്ഥാനാർത്ഥിയാണ് റൈസ്. അത് ജനങ്ങളാണ് നിർത്തിയത് റൈസിന്. അത് വൻ ഭൂരിപക്ഷത്തിൽ റൈസിന് ഇപ്പോൾ പഞ്ചായത്തിലെ ഒരുപാട് ഗവൺമെൻറ് ആനുകൂല്യങ്ങൾ എന്തെല്ലാം പഞ്ചായത്തിൽ ഗവൺമെൻറ് ആനുകൂല്യങ്ങൾ പഞ്ചായത്തിൽ വരുന്നു അത് എല്ലാം നാട്ടിലെ ജനങ്ങൾക്ക് എത്തിക്കാനുള്ള നല്ലതായ കഴിവുള്ളൊരു ಕ್ಯಾಂಡಿಡೇಟ್ ಕೂಡಿಯಾನು ರೈಸು ಎಂದು പറയുന്നത്. ಇದೇ ವೇಳೆ ವಾರ್ಡ್ನ ಮತದಾರರಾಗಿರುವ ಅಬ್ದುಲ್ ರೌಫ್ ಅವರು ಮಾತನಾಡಿ,
ಕಳೆದ ಹಲವು ಸಲದ ಕಾಲಾವಧಿಯಲ್ಲೂ ನಿರಂತರವಾಗಿ ಆಯ್ಕೆಯಾಗುತ್ತಿರುವ ಯುಡಿಎಫ್ ಸದಸ್ಯೆಯಿಂದ ನಮ್ಮ ವಾರ್ಡ್ ಯಾವೊಂದು ಅಭಿವೃದ್ಧಿಯನ್ನ ಕಾಣದೇ ಇರುವ ಹಿನ್ನೆಲೆಯಲ್ಲಿ ಸದಸ್ಯನಲ್ಲದಿದ್ದರೂ ವಾರ್ಡ್ನಲ್ಲಿ ಜಾತಿ ಮತಭೇದವಿಲ್ಲದೆ ಪ್ರತಿಯೊಂದು ಕುಟುಂಬಕ್ಕೂ ಸಹಾಯಕನಾಗುತ್ತಿರುವ ಸಮಾಜ ಸೇವಕನಾಗಿರುವ ಅಬೂಬಕರ್ ಸಿದ್ದಿಕ್ ರೈಸು ಅವರನ್ನ ಕಣಕ್ಕಿಳಿಸಿರುವುದು ಬಹಳ ಸಂತಸವನ್ನ ತಂದಿದೆ ಎಂದು ಹೇಳಿದರು. ഇവിടെ അഭിപ്രായം പറയുകയാണെങ്കിൽ ഇവിടെ സാധാരണ നമുക്ക് 8ാം വാർഡിൽ ഇപ്പോൾ നിന്നിരിക്കുന്ന റൈസുവാണ് അബൂബക്കർ സിദ്ദീഖ് എന്ന പേര്. റൈസും മറ്റു 2 പ്രമുഖ പാർട്ടികൾ, പക്ഷേ അതിൽ യാതൊരു എതിരാളികളും ഇല്ല. ഇവിടെ നമുക്ക് പറയുകയാണെങ്കിൽ നമുക്ക് കഴിഞ്ഞ കുറേ വർഷങ്ങളായി യാതൊരു അഭിവൃദ്ധിയില്ല. റോഡ് മാലിന്യം കൂമ്പാരമായിട്ട് മാലിന്യങ്ങളിൽ ഭയങ്കര കെട്ടിക്കിടക്കുന്നു. അതേപോലെ ഈ റോഡ് വികസനവും ഇല്ല. നാട് ഭയങ്കര ശോചനീയാവസ്ഥയിലാണ്. അപ്പോൾ നമുക്ക് ഇവിടെ ഞങ്ങൾ പ്രതീക്ഷിക്കുന്നത് കഴിഞ്ഞ കുറേ കൊല്ലമായി റൈസ് 10 വർഷത്തോളമായി ഈ നാട്ടിൽ ഭയങ്കരമായി അധ്വാനിക്കുന്നത്, രാത്രിയും പകലും ഈ നാട്ടിലെ എല്ലാ പുരക്കാർക്കും വേണ്ടി ഭയങ്കര സഹായിച്ചുകൊണ്ടിരിക്കുന്നത് റൈസു. അബൂബക്കർ സിദ്ദീഖാണ് അവൻ്റെ പേര്, റൈസു. അപ്പോൾ നമുക്ക് ഈ വാർഡിൽ റൈസു വിജയിക്കുമ്പോൾ അവരുടെ മുദ്രാവാക്യം ഈ നാട്ടിലൊരു വാട്സപ്പ് ഗ്രൂപ്പ് ഉണ്ടാക്കിയിട്ട് ಈ ವಾರ್ಡ್ನಲ್ಲಿ ಇದೀಗ ಯುಡಿಎಫ್, ಬಿಜೆಪಿ, ಎಲ್ಡಿಎಫ್ ಹಾಗೂ ಸ್ವತಂತ್ರ ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ದಾರೆ. ಕೊನೆ ಕ್ಷಣದಲ್ಲಿ ನೇರವಾಗಿ ಬಿಜೆಪಿ ಹಾಗೂ ಸ್ವತಂತ್ರ ಅಭ್ಯರ್ಥಿಯ ಮಧ್ಯೆ ಸ್ಪರ್ಧೆ ಏರ್ಪಡುವ ಸಾಧ್ಯತೆ ಹೆಚ್ಚಾಗಿ ಕಾಣುತ್ತಿರುವುದಾಗಿ ಊರವರು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್ 24/7 ಮಂಜೇಶ್ವರ.